ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಫ್ಯಾಷನ್ ಟೆಕ್ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಅಶ್ವಿನಿ ಅಂತ ಹೇಳ್ಬಿಟ್ಟು. ಸೊ ಇವತ್ತಿನ ವ್ಲಾಗ್ನ ಬೆಳಿಗ್ಗೆಯಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೆಂಗೆ ಹೋಗುತ್ತಾ ಗೊತ್ತಿಲ್ಲ, ಒಂದು ಪುಟ್ಟ ವ್ಲಾಗ್ ಅಂತಲೇ ಹೇಳ್ಬೋದು. ಜಾಸ್ತಿ ಟೈಮಿಂಗ್ಸ್ ಕೂಡ ಇಲ್ಲ, ಜಸ್ಟ್ 9 ಮಿನಿಟ್ಸ್ ಅದೇ ಅಷ್ಟೇ. ಬಟ್ ಜಾಸ್ತಿ ವ್ಲಾಗ್ನ ಮಾಡ್ಕೊಳಕ್ಕಾಗ್ತಾ ಇಲ್ಲ, ಯಾಕೆಂದರೆ ಚಿನಿಮಾ ಈ ಥರ ಮಾಡ್ಕೊಂಡಿರೋದ್ರಿಂದ ಅವಳನ್ನ ನೋಡ್ಕೊಳ್ಳೋಕ್ಕಂತಲೇ ಟೈಮ್ ಜಾಸ್ತಿ ಹೋಗ್ತಾ ಇದೆ. ಇನ್ನು ಬೆಳಗ್ಗೆನೇ ಅವಳು ಹಾಲು ಟಿಫನ್ನು ಸ್ವಲ್ಪ ಬೇಗನೆ ಎದ್ದಿದ್ಲಲ್ವ, ಹಾಲು ಕುಡ್ದು ಹಾಫ್ ಆನ್ ಅವರ್ಗೆ ಟಿಫನ್ ಮಾಡಿಬಿಟ್ಲು. ಇನ್ನು ಅವಳಿಗೆ ಫ್ರೆಶ್ ಅಪ್ ಮಾಡಿಬಿಟ್ಟು ಸ್ವಲ್ಪ ಅವಳನ್ನ ಬ್ಯುಸಿ ಮಾಡೋಣ, ಯಾಕಂದರೆ ಅದೇ ಮೂಡಲ್ಲಿ ಇರ್ತಾಳೆ ಅಲ್ವಾ. ನಾವು ಕೂಡ ಅಷ್ಟು ಸ್ಟ್ರಿಕ್ಟ್ ಮಾಡೋಕ್ಕಾಗಲ್ಲ ಮಕ್ಕಳನ್ನ. ಸೊ ಅದಕ್ಕೋಸ್ಕರ ಡಿಮಾರ್ಟ್ ಹೋದಾಗ ಈ ಥರ ಕ್ಯಾಟ್ಲಾಗ್ಗಳನ್ನ ತೊಗೊಂಡು ಬಂದಿದೆ. ಚಿಕ್ಕದಾಗೆ ಬುಕ್ಲೆಟ್ ಥರ ಬಂದಿರುತ್ತೆ. ಈ ಥರ ಚಿಕ್ಕದಾಗೆ ಫ್ರೂಟ್ಸ್ದಾಗಿರ್ಬೋದು, ಫ್ಲವರ್ಸ್ದಾಗಿರ್ಬೋದು, ಈ ಥರ ಕೊಟ್ಟಿರ್ತಾರೆ. ಸೊ ಅದಕ್ಕೆ ನಾನು ಕಲರ್ಸ್ನ ಕೊಟ್ಬಿಟ್ಟು ಈ ಥರ ಕಲರ್ ಮಾಡು ಅಂತ ಕೊಟ್ಟಿದ್ದೀನಿ. ಸೊ ಈ ಥರ ಅವಳೇ ಇಷ್ಟಪಟ್ಟು ನೀಟಾಗೆ ಮಾಡ್ಕೊಳ್ತಾಳೆ. ಸೊ ಅವಳೇ ಇಂಟ್ರೆಸ್ಟ್ ಇದೆ ಅಂತ ಎಲ್ಲ ಹೇಳ್ಬಿಟ್ಟು ನಾನೇ ಬಿಟ್ಬಿಡ್ತೀನಿ. ಸ್ವಲ್ಪ ಆಚೆ ಈಚೆ ಹೋಗಬಾರ್ದು, ಈ ಥರ ನೀಟಾಗಿ ಮಾಡಬೇಕು ನೋಡು, ಆ ಥರ ಹೆಂಗಿದೆ ಅದೇ ಥರನೇ ಮಾಡಬೇಕು ಅಂತಂದಾಗ ಅವಳು ಅದೇ ಥರನೇ ಮಾಡ್ಕೊಂಡಿರ್ತಾಳೆ. ಇನ್ನು ಅವಳು ಏನೋ ಗಾಯ ತೋರಿಸ್ಬಿಟ್ಟು ಹೇಳ್ತಾ ಇರೋದು, ಯಾವಾಗ ಬಿಚ್ತಾರೆ, ನೀನು ಬಿಚ್ಚಲ್ವಾ, ಹಾಸ್ಪಿಟಲ್ಗೆ ಯಾವಾಗ ಹೋಗಬೇಕು ಅಂತ ಕೇಳ್ತಾ ಇದ್ಲು. ಇನ್ನು ಅವಳಿಗೇನೋ ಒಂದು ಹೇಳಿ ಅದನ್ನು ಮರೆಸ್ಬೇಕಲ್ವ ನಾವು, ಅದನ್ನು ಹಣೆ ಟಚ್ ಆದ ತಕ್ಷಣ ಅವಳಿಗೆ ಸೆನ್ಸ್ ಆಗುತ್ತೆ ಅಲ್ವ ಗಾಯ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ಆ ಥರ ಇರುತ್ತೆ. ಸೊ ಡಿಸೈನ್ ಬಂದುಬಿಟ್ಟು ಈ ಥರ ರನ್ ಆಗಿದೆ. ಸೊ ಮನೆಯಿಂದ ಹೊರಡೋದು ಕೂಡ ತುಂಬ ಲೇಟ್ ಆಯಿತು, 11:15 ಆಗಿಬಿಡ್ತು. ಸೊ ಇವಾಗ ಡಿಸೈನ್ ಕಂಪ್ಲೀಟ್ ಆಗಿದೆ. ಇದು ಅಂದರೆ ಫ್ರಂಟ್ ಬ್ಯಾಕು ಕಂಪ್ಲೀಟ್ ಆಗಿದೆ, ಡಿಸೈನ್ ಕಂಪ್ಲೀಟಾಗಿ ಈ ಥರ ಬರುತ್ತೆ. ಸೊ ಇದು ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಡಿಸೈನು ನೋಡ್ತಾ ಇರ್ಬೋದು, ಒಂಥರ ತೆಂಗಿನಕಾಯಿ ಇದು ಗರಿ ಬರುತ್ತಲ್ಲ, ಸೊ ಆ ಥರ ಫೀಲ್ ಆಗ್ತಾ ಇದೆ ಡಿಸೈನ್ ನೋಡಿದ್ರೆ. ನನಗೆ ತುಂಬಾ ಯುನೀಕಾಗಿ ಕಾಣಿಸ್ತಾ ಇದೆ. ನಮಗೆ ಸಿಂಪಲ್ಲಾಗಿ ಸ್ವಲ್ಪ ಎಲಿಗೆಂಟಾಗಿ ಕಾಣಬೇಕಂದ್ರೆ ಈ ಥರ ಡಿಸೈನ್ಗಳನ್ನ ವರ್ಕ್ನ ಮಾಡಿಸ್ಕೊಳ್ಬೋದು. ಇದು ಫ್ರಂಟಲ್ಲಿ ಬಂದಿರೋಂತಹ ಡಿಸೈನು. ಎಲ್ಲೂ ಸಹ ನಾವು ಕಟ್ ಮಾಡಿ ತೆಗಿಯೋ ಥರ ದಾರನೇ ಬಂದಿಲ್ಲ. ನಮಗೊಂದು 10 ನಿಮಿಷ ಟೈಮ್ ಸೇವ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಇದು ಬ್ಯಾಕ್ ಬಂದುಬಿಟ್ಟು 1.5 ಅವರ್ ಬರುತ್ತೆ. 40 ನಿಮಿಷ ಲೆಕ್ಕದಲ್ಲಿ ತೊಗೊಂಡ್ರೆ 1.25 ಅವರ್ ಬರುತ್ತೆ ನಮಗೆ. ಸೊ ಇದು ಫ್ರಂಟ್ ಒಂದು ಹಾಫ್ ಆನ್ ಅವರ್ ಬರುತ್ತೆ ಅಷ್ಟೇ ನಿಮಗೆ. ಸೊ ಈ ಥರ ನೋಡ್ತಾ ಇರ್ಬೋದು. ಫಿನಿಶಿಂಗ್ ಮಾತ್ರ ತುಂಬಾ ಚೆನ್ನಾಗಿ ಬಂದಿದೆ. ಸ್ಲೀವ್ಸಲ್ಲಿ ಬಂದುಬಿಟ್ಟು ಈ ಥರ ಫ್ಲವರ್ ಬಂದಿದೆಯಲ್ಲ, ಈ ಥರ ಫ್ಲವರ್ ಬುಟ್ಟಾಸ್ ಬಂದಿದೆ. ಸೊ ಕಸ್ಟಮರ್ಗೆ ಅಷ್ಟು ದೊಡ್ಡ ಒಳಗಡೆ ಬಾ, ಸೊ ಅಷ್ಟು ದೊಡ್ಡ ಬುಟ್ಟ ಬೇಡ, ಚಿಕ್ಕದು ಬೇಕು ಅಂದಿದ್ದಕ್ಕೆ ಈ 3 ಎಲೆ ಬಂದಿದೆಯಲ್ಲ ಆ ಸೈಜಲ್ಲಿ ಇದ್ದರೆ ಸಾಕು ಅಂತ ಹೇಳಿದರು. ಸೊ ಅದನ್ನು ಇವಾಗ ಸ್ಲೀವ್ಸ್ಗೆ ಬರೀ ಬಾರ್ಡರ್ ಲೈನ್ ಮಾತ್ರ ಕೊಟ್ಕೊಂಡು ಸಪ್ರೇಟ್ ಬುಟ್ಟನ ಕೂರಿಸ್ಕೊಳ್ಬೇಕಾಗುತ್ತೆ. ಈ ಥರ ಏನಮ್ಮ ಇದನ್ನು ತೊಗೊಂಬಂದ ಕಟ್ ಮಾಡ್ಕೊತಾಗ ಇಲ್ಲಿ ಅಲ್ಲೈತು ನೋಡಿ ಕಟ್ಟರು. ಸೊ ಈ ಥರ. ಸೊ ಇದಕ್ಕೆ ಪ್ರೈಸ್ ಬಂದುಬಿಟ್ಟು ನಾನು 500 ರುಪೀಸ್ನ ತೊಗೊಂಡಿರೋದು. ಸೊ ನೀವು ಆರಾಮಾಗಿ 500 ರುಪೀಸ್ಗೆ ಒಂದು ವರ್ಕ್ಗೆ ಹಾಕ್ಸ್ಕೊಳ್ಬೋದು, ಹಾಗೆ 500 ರುಪೀಸ್ಗೆ ವರ್ಕನ್ನು ಸಹ ಮಾಡಿಕೊಡ್ಬೋದು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇನ್ನು ಸ್ಲೀವ್ಸ್ಗೆ ಆ ಥರ ಕೊಡಬೇಕು. ಇನ್ನು ಇವಾಗ ಈ ಒಂದು ಡಿಸೈನು ತೋರಿಸಿದ್ದೆ ಅನಿಸುತ್ತೆ, ಗೊತ್ತಿಲ್ಲ, ತುಂಬ ದಿನವೇ ಆಗೋಯ್ತು, 1 ತಿಂಗಳು ಮೇಲೆ ಆಯಿತು ಈ ವರ್ಕ್ನ ಮಾಡಿಬಿಟ್ಟು. ಸೊ ಇದು ಬಂದುಬಿಟ್ಟು ಕಸ್ಟಮರ್ದೇನೆ ಯಾವುದೋ ಮದುವೆಗೆ ಅಂತ ಕೊಟ್ಟಿದ್ರು, ಅವ್ರ ಎಮರ್ಜೆನ್ಸಿ ಡೇಟ್ ಚೇಂಜ್ ಆಯಿತು ಅಂತ ಹೇಳಿಬಿಟ್ಟು ಹೊರಟುಬಿಟ್ರು. ಸೊ ಈ ಥರ ಬಂದಿದೆ ಡಿಸೈನು. ಸೊ ಸ್ಲೀವ್ಸಲ್ಲಿ ಈ ಥರ ಬುಟ್ಟ ಬಂದಿದೆ, ಶಾರ್ಟ್ ಸ್ಲೀವ್ಸ್ ಅವ್ರದ್ದು. ಸೊ ಈ ಥರ ಬುಟ್ಟ ಬಂದಿದೆ. ನಾನು ಬಾರ್ಡ್ರ್ ಲೆಸ್ ಮಾಡಿ ಹಾಕಿದ್ದೀನಿ. ಸ್ಟಿಚ್ ಮಾಡ್ಕೊಬೇಕಾದ್ರೆ ಇದನ್ನು ಕನೆಕ್ಟ್ ಮಾಡ್ಕೊಂಡು ಸ್ಟಿಚ್ ಮಾಡಬೇಕಾ ಬೇಡವಂತ ಕಸ್ಟಮರ್ನ ಕೇಳಿಬಿಟ್ಟೆ ಮಾಡಬೇಕಾಗತ್ತೆ. ಸೊ ಈ ಥರ ಬಂದಿದೆ ಡಿಸೈನು. ಸೊ ಇದ್ರಲ್ಲಾದ್ರೂ ಸಹ ಅಷ್ಟೇ ಡಿಸೈನ್ ತುಂಬಾ ಚೆನ್ನಾಗಿದೆ, ನೀಟಾಗಿ ಕಟ್ ಮಾಡಿ ಬರುತ್ತೆ. ಸೊ ಈ ಥರ. ಸೊ ಇದನ್ನು ನಾನು 600 ರುಪೀಸ್ಗೆ ವರ್ಕ್ನ ಮಾಡಿರೋವಂಥದ್ದು, ಯಾಕೆಂದರೆ ಟೈಮಿಂಗ್ ತುಂಬಾ ಜಾಸ್ತಿ ಬರುತ್ತೆ ಇದಕ್ಕೆ. ಸೊ ಈ ಥರ ಬರುತ್ತೆ. ಇದನ್ನು ಕಟಿಂಗು ಸ್ಟಿಚಿಂಗು ನಾನು ವಿಡಿಯೋ ಮಾಡ್ಕೊಬೇಕು ಅಂತ ಇದ್ದೀನಿ, ಬಟ್ ನನಗೆ ಅಷ್ಟೊಂದು ಕಂಫರ್ಟ್ ಇಲ್ಲ ಸ್ಟಿಚಿಂಗಿನ ವಿಡಿಯೋ ಮಾಡಿ ಕಟ್ಟಿಂಗಿನ ವಿಡಿಯೋ ಮಾಡ್ಕೊಳ್ಳೋಕ್ಕೆ. ಸೊ ಅದಕ್ಕೋಸ್ಕರ ಇದನ್ನು ಫುಲ್ ತೋರಿಸ್ತೀನಿ ರೀ. ಸೊ ಇದು ಬ್ಯಾಕ್ ನೆಕ್ಕು ಈ ಥರ ಯು ಶೇಪಲ್ಲಿ ಬಂದಿರೋ ಅಂಥದ್ದು. ಈ ಥರ ಬಂದಿದೆ. ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ತುಂಬಾ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಹೇಳಬೇಕು ಅಂತಂದರೆ. ಎಲ್ಲೂ ಸಹ ರಿಂಗಲ್ಸ್ ಆಗಲಿ ಸುಕ್ಕಾಗಲಿ ಏನೂ ಸಹ ಬಂದಿಲ್ಲ. ಸ್ಯಾರಿ ಕಲರ್ ಕಾಂಬಿನೇಷನ್ ಲೈಟ್ ಡಾರ್ಕ್ ಇರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈ ಒಂದು ಡಿಸೈನಿಗೆ ನಾನು 600 ರುಪೀಸ್ನ ತೊಗೊಂಡಿರೋದು. ನಾನು ಪ್ರೈಸ್ ಕೂಡ ಹೇಳ್ತಾ ಇದ್ದೀನಿ, ಮೆನ್ಷನ್ ಮಾಡ್ತಾ ಇದ್ದೀನಿ, 600 ರುಪೀಸ್ನ ತೊಗೊಂಡಿರೋದು. ಸೊ ಇದು ಕಟ್ಟಿಂಗ್ದು ಸ್ಟಿಚಿಂಗ್ ವಿಡಿಯೋ ಆದರೆ ಕಂಪ್ಲೀಟಾಗಿ ತೋರಿಸೋದಕ್ಕೆ ಟ್ರೈ ಮಾಡಿ. ಆಲ್ರೆಡಿ ಲೈನಿಂಗ್ನ ಕಟ್ ಮಾಡಿ ಇಟ್ಟಿದ್ದೀನಿ. ಲೈನಿಂಗ್ ಆಲ್ರೆಡಿ ಕಟ್ ಮಾಡಿ ಅವತ್ತೇ ಬೇಕು ಅಂತ ಹೇಳಿದ್ರು ಅಲ್ವಾ, ಸೊ ಆವಾಗಲೇ ಕಟ್ ಮಾಡಿ ಇಟ್ಟಿದ್ದೆ. ಸೊ ಇವಾಗ ಇದನ್ನು ಮೇನ್ ಫ್ಯಾಬ್ರಿಕ್ನ ಕಟ್ ಮಾಡಿಕೊಂಡು ಇವಾಗ ಸ್ಟಿಚ್ ಮಾಡಬೇಕು. ಈವ್ನಿಂಗ್ ಬರ್ತೀನಿ ಅಂತ ಹೇಳಿದ್ದಾರೆ. ಇನ್ನೂ ಒಂದು ಇದು ಆಲ್ರೆಡಿ ಸ್ಟಿಚ್ ಆಗಿದೆ. ಈ ಡಿಸೈನ್ ಅಲ್ಲಿ ತೋರಿಸಿದ್ದೀನಿ ಅನ್ಕೊತೀನಿ, ಇವ್ರು ತುಂಬಾ ದಿನ ಆಯಿತು ಈ ಥರ ಡಿಸೈನು. ಇದನ್ನು ಈ ಥರ ಸ್ಲೀವ್ಸಲ್ಲಿ ಈ ಥರ ಬುಟ್ಟ ಬಂದಿದೆ. ಈ ಥರ ಬುಟ್ಟಗಳನ್ನ ಸ್ಯಾರಿ ಮ್ಯಾಚ್ ಮಾಡ್ಕೊಂಡು ಯಾವುದಾದ್ರೂ ಹಾಕ್ಬೋದು, ಅದೇ ಇದೆ ಅಂತ ಏನಿಲ್ಲ. ಸೊ ಫ್ರಂಟಲ್ಲಿ ಈ ಥರ ಬಂದಿದೆ ಈ ಥರ. ಸೊ ಇದನ್ನು ಸ್ಟಿಚ್ ಆಗಿದೆ ಇವಾಗ. ಸೊ ಇನ್ನೂ ಒಂದನ್ನು ಮಾತ್ರ ಇದನ್ನು ಸ್ಟಿಚ್ ಮಾಡಬೇಕು. ಇದು ತುಂಬ ನನಗೆ ಕಟಿಂಗ್ ಮಾಡೋಕ್ಕೆ ಮನಸ್ಸಿಲ್ಲ, ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಕಲರ್ ಕಾಂಬಿನೇಷನ್ನು.
ಸೊ ಇದನ್ನು ಸ್ಟಿಚಿಂಗ್ ವಿಡಿಯೋ ಆದರೆ ಮಾಡ್ಕೊತೀನಿ, ಯಾಕಂದರೆ ಲೈನಿಂಗ್ ಆಲ್ರೆಡಿ ಕಟ್ ಆಗಿದೆ. ಸೊ ಸ್ಟಿಚಿಂಗ್ ವಿಡಿಯೋನ ನಾನು ನಿಮಗೆ ತೋರಿಸ್ತೀನಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ನಾನು ಹಿಂಗೆ ಒತ್ತಿ ಹಿಡ್ಕೊಂಡಿದ್ದೀನಿ ಅಂತಂದರೆ ನನ್ನ ಕೈ ಒಳಗಡೆ ಹೋಗೋ ಥರ ಆಗ್ತಾಯಿದೆ, ಅಷ್ಟು ದೊಡ್ಡದಾಗಿ ತೂತ ಆಗಿದೆ. ಸ್ಟಿಚ್ ಬೇಡ ಅಂತ ಹೇಳಿ ಸ್ಟ್ರಿಪ್ಸ್ ಹಾಕಿದ್ದಾರೆ. ನಾರಾಯಣದಲ್ಲಿ ನನಗೆ ಅದ್ರ ಹೆಸರು ಹೇಳೋಕ್ಕೂ ಇಷ್ಟ ಇಲ್ಲ ಬಿಡಿ. ಅಲ್ಲಿಂದ ಶ್ರೀ ಸಾಯಿ ಹಾಸ್ಪಿಟಲ್ ಬಂದಾಗ ಇಲ್ಲಿ ಟೈಟಾಗಿ ಹಿಂಗೆ ಎರಡು ಕೂಡಿಸ್ಬಿಟ್ಟು ಇಲ್ಲೊಂದು ಗಟ್ಟಿಯಾಗಿ ಒಂದು ಟೇಪ್ ಹಾಕಿದ್ರು. ಸೊ ಬೆಳಗ್ಗೆನೇ ಬನ್ನಿ ಅಂತ ಹೇಳ್ಬಿಟ್ಟು, ಆಯಿಂಟ್ಮೆಂಟ್ ಏನೂ ಹಾಕೋಕ್ಕಾಗಲ್ಲ, ಆಯಿಂಟ್ಮೆಂಟ್ ಏನಾದರೂ ಹಾಕಿದ್ರೆ ಸ್ಟಿಚ್ ಹಾಕೋಕ್ಕೆ ಬರಲ್ಲ ಅಂತ ಹೇಳಿದ್ರು. ಸರಿ ಅಂತ ಹೇಳಿಬಿಟ್ಟು ನಾವು ಮನೆಗೆ ಬಂದು ಬೆಳಗ್ಗೆ ಹೋಗೋದ್ರೊಳಗಡೆ ಸ್ವಲ್ಪ ಲೇಟ್ ಆಯಿತು. ಸೀನಿಯರ್ ಡಾಕ್ಟ್ರ್ ಇದ್ದರು, ಸೊ ಅವರೇ ಟ್ರೀಟ್ ಮಾಡಿದ್ದು. ಇದೇನೂ ಆಗಲ್ಲ, ಸ್ಟಿಚ್ ಹಾಕಿದ್ರೆ ಹೊಲಿಗೆ ಹಾಕ್ಕೋಬೇಕು, ಅದು ತೂತು ಕಾಣಿಸುತ್ತೆ ಹೊಲಿಗೆ ಹಾಕಿದ್ರೆ, ಸುಮ್ಮನೆ ರಿಸ್ಕು ಬೇಡ, ಚಿಕ್ಕ ಮಗು ಬೇರೆ, ಸುಮ್ಮನೆ ಹೆಣ್ಮಗು ಮಾರ್ಕ್ ಬೀಳೋ ಥರ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ಸಹ ಹಂಗೇ ಎರಡು ಹಿಂಗೆ ಒತ್ತಿ ಹಿಡ್ಕೊಂಡು ಕೆಳಗಡೆ ಗಮ್ ಥರ ಬರುತ್ತೆ. ಸೊ ಅದನ್ನು ಗಮ್ ಹಾಕಿದ್ದಾರೆ, ಅದು ಹಿಡ್ಕೊಳ್ಳುತ್ತೆ, ಏನೂ ಆಗಲ್ಲ ಅಂತ ಹೇಳಿದ್ದಾರೆ. ಜಸ್ಟ್ ನಾವು ಕೈ ಕಟ್ ಮಾಡ್ಕೊಂಡಾಗ ಯಾವ ಥರ ಒಂದು ಮಾರ್ಕ್ ಬೀಳುತ್ತೆ ಆ ಥರ ಬೀಳುತ್ತೆ. ಅದು ಹೋಗಲಿಕ್ಕೆ ನಾನು ಗಾಯ ವಾಸಿ ಆದಮೇಲೆ ಕ್ರೀಮ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಇನ್ನು ನಿನ್ನೆ ಆಟ ಆಡಬೇಕಾದ್ರೆ ನಾನು ಕ್ಲೀನ್ ಮಾಡ್ತಾ ಇದ್ದೆ ಅಲ್ವಾ ಮನೇನ, ಸೊ ಅರಶಿನ ಕುಂಕುಮ ಎಲ್ಲ ಹಚ್ಕೊಂಡ್ಬಿಟ್ಟಿದ್ಲು, ಅದನ್ನೆಲ್ಲನೂ ಸಹ ಮತ್ತೆ ಕ್ಲೀನ್ ಮಾಡಿದ್ದಾಯಿತು. ಸೊ ಸ್ವಲ್ಪ ಹೊತ್ತಿಗೆ ಈ ಥರ ಮಾಡ್ಕೊಂಡಿದ್ದಾಳೆ. ಸ್ಟಿಚ್ ಆಗಿದೆ. ಏನು ಗೊತ್ತಾ, ನಾವು ಪೀಸ್ ಮೇಲೆ ಈ ಥರ ರಾ ಪೀಸ್ ಮೇಲೆ ವರ್ಕ್ ಹಾಕಿರ್ತೀವಲ್ವ, ಸೊ ಈ ಥರ ನೋಡೋದಕ್ಕೂ ಸ್ಟಿಚ್ ಆದಮೇಲೆ ನೋಡೋದಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ಸ್ಟಿಚ್ ಆದಮೇಲೆ ಸ್ವಲ್ಪ ಲುಕ್ ವೈಸು ತುಂಬಾ ಚೆನ್ನಾಗಿ ಕಾಣಿಸುತ್ತವೆ ಡಿಸೈನ್ಗಳು. ಸೊ ಸ್ಲೀವ್ಸ್ ಬಂದುಬಿಟ್ಟು ಶಾರ್ಟ್ ಸ್ಲೀವ್ಸು. ಸೊ ಈ ಥರ ಬಂದಿದೆ. ಫ್ರಂಟಲ್ಲಿ ನಾರ್ಮಲ್ ಇದು 3-4 ಡಾಟ್ ಬ್ಲೌಸೇ ಸ್ಟಿಚ್ ಮಾಡಿರೋದು. ಸೊ ಈ ಥರ ಬಂದಿದೆ. ಸೊ ತುಂಬಾ ಯೂನಿಕ್ಕಾಗಿ ಕಾಣಿಸ್ತಾ ಇದೆ ಡಿಸೈನು. ಫುಲ್ಲಾಗಿ ನೋಡ್ತಾ ಇರ್ಬೋದು. ಈ ಥರ ಫ್ಲವರ್, ಸಿಂಗಲ್ ಫ್ಲವರ್ನೇ ಪಕ್ಕ ಕೊಟ್ಕೊಳ್ತಾ ಹೋಗ್ತಾ ಇರೋದು. ಇನ್ನೂ ತುಂಬ ಜನ ವಾಟ್ಸಪ್ಪಲ್ಲಿ ಕಸ್ಟಮೈಸೇಷನ್ ಅವೈಲಬಲ್ ಇದೆಯಾ ಡಿಸೈನ್ದು ಅಂತ ಕೇಳ್ತಾ ಇದ್ರಿ. ಸೊ ಕಸ್ಟಮೈಸೇಷನ್ ಅವೈಲಬಲ್ ಇಲ್ಲ. ಯಾಕೆ ಅಂತಂದರೆ ಡಿಸೈನರ್ ಪ್ರಾಬ್ಲಮ್ ಇದೆ. ಏನಾದರೂ ಆಲ್ಟ್ರೇಷನ್ ಇದ್ದರೆ ಮಾತ್ರ ಮಾಡ್ಕೊತಾ ಇದ್ದೀವಿ ಅಷ್ಟೇ. ಕಸ್ಟಮೈಸೇಷನ್ ಅಂದರೆ ಡಿಸೈನ್ ವರ್ಕ್ ಹಾಕ್ಲಿಯೇ ಕಸ್ಟಮೈಸೇಷನ್ ನೀವು ಯಾವ ಡಿಸೈನ್ ತೋರಿಸ್ತೀರೋ ಆ ಡಿಸೈನ್ನ ಮಾಡಿ ಕೊಡ್ತೀವಿ. ಸೊ ಈ ಥರ ಕಸ್ಟಮೈಸೇಷನ್ ಬೇಕು ಅಂದರೆ ಇನ್ನೂ 15 to 20 ಡೇಸ್ ವೆಯ್ಟ್ ಮಾಡಬೇಕು. ಸೊ ಅಲ್ಲಿವರೆಗೂ ಕಸ್ಟಮೈಸೇಷನ್ ಅವೈಲಬಲ್ ಇಲ್ಲ. ಆದಷ್ಟು ಈ ಮಂತ್ ಫುಲ್ಲು ಸಹ ಕಸ್ಟಮೈಸೇಷನ್ ಅವೈಲಬಲ್ ಇಲ್ಲ. ಇನ್ನು ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ಅದಕ್ಕೋಸ್ಕರ ಕಸ್ಟಮೈಸೇಷನ್ ಬೇಕು ಅಂದರೆ ಇನ್ನೂ ಒಂದು 15 to 20 ಡೇಸ್ ವೆಯ್ಟ್ ಮಾಡಲೇಬೇಕು. ಸೊ ಈ ಡಿಸೈನ್ ಈ ಥರ ಬಂತು. ಇನ್ನು ಇದರದ್ದು ಸ್ಲೀವ್ಸು ನಿನ್ನೆ ನಾನು ಆವಾಗಲೇ ತೋರಿಸ್ತಾ ಇದ್ನಲ್ಲ ವರ್ಕ್ ಹಾಕಿರೋದು ಅಂತ ಹೇಳ್ಬಿಟ್ಟು. ಸೊ ಇದನ್ನು ವರ್ಕು ಕಂಪ್ಲೀಟ್ ಮಾಡಿಬಿಟ್ಟು ನೈಟು ಅಲ್ಲಿಗೆ ಹೊರಟ್ಬಿಟ್ವಿ, ನಾವು ಇರಲಿಲ್ಲ. ಇನ್ನು ನಿನ್ನೆ ಕಸ್ಟಮರ್ ತುಂಬ ಜನ ಇದ್ದರು, ಬರ್ತಾನೆ ಇದ್ದರು, ಕೆಲಸನೇ ಮಾಡೋಕ್ಕಾಗಿಲ್ಲ. ನಿನ್ನೆ ಫುಲ್ ಡೇನಲ್ಲಿ ಇದೊಂದೇ ಬ್ಲೌಸ್ನ ವರ್ಕ್ ಮಾಡೋಕ್ಕಾಗಿದ್ದು, ಇನ್ಯಾವುದನ್ನು ಸಹ ಮಾಡ್ಕೊಂಡಿಲ್ಲ. ಯಾಕಂದರೆ ಕಸ್ಟಮರ್ ಬಂದರು ಅಂತಂದರೆ 1 hour 1.5 hour ಆ ಥರ ಆಯಿತು. ನಿನ್ನೆ ಬಂದಿದ್ದು 4-5 ಜನ ಕಸ್ಟಮರ್ ಬ್ಯಾಕ್ ಟು ಬ್ಯಾಕ್ ಬರ್ತಾನೆ ಇದ್ದರು. ಅವರಿಗೆ ಅವ್ರ ಬ್ಲೌಸ್ ಡಿಸೈನ್ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೇ 1-1.5 hour ಆ ಥರ ತೊಗೊಂಡ್ರು. ಸೊ ಅಲ್ಲಿಗೆ ನಮಗೆ ಟೈಮು ಹೋಗ್ಬಿಡ್ತು. ಯಾಕಂದರೆ ಈ ಥರ ಬಲ್ಕಲ್ಲಿ ತೊಗೊಂಬಂದಿರ್ತಾರಲ್ಲ 4 ಬ್ಲೌಸು 5 ಬ್ಲೌಸು. ಸೊ ಸ್ಯಾರಿ ಕಾಂಬಿನೇಷನ್ ನೋಡಿಬಿಟ್ಟು ವರ್ಕ್ನ ಸೆಲೆಕ್ಟ್ ಮಾಡ್ಕೊತಾ ಇರ್ತಾರೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ. ಇನ್ನು ಇವ್ರದ್ದು ಸ್ಯಾರಿ ಮತ್ತು ಬ್ಲೌಸು ಜಿಗ್ಜಾಗು ಫಾಲ್ ಮಾಡಿ ಎತ್ತಿಟ್ಬಿಟ್ರೆ ಅವ್ರು ಬಂದು ಇಸ್ಕೊಂಡು ಹೋಗ್ತಾರೆ. ನಿನ್ನೆನೇ ಬರ್ತೀನಿ ಅಂದರು, ಬರಲಿಲ್ಲ. ಪಾಪ ಇದು ವರ್ಕ್ ಮಾಡಿನೇ 1-1.5 ತಿಂಗಳು ಮೇಲೆ ಆಗ್ತಾ ಬಂತು. ಸೊ ಇದನ್ನು ಜಿಗ್ಜಾಗು ಫಾಲ್ಸು ಮಾಡಿಬಿಟ್ಟು ಎತ್ತಿಟ್ಬಿಟ್ರೆ ಮುಗೀತು, ಇನ್ನೇನು ಇಲ್ಲ ಕೆಲಸ. ಇನ್ನು ಇವತ್ತಿಂದು ಇವತ್ತು ವರ್ಕ್ ಮಾಡಿ ಸ್ಟಿಚ್ ಮಾಡಿ ಕೊಡಬೇಕು. ಸೊ ನೋಡೋಣ ಹೆಂಗಾಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಹೊಸ ವಿಡಿಯೋ ಹೊಸ ಇನ್ಫಾರ್ಮೇಷನ್ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟಾಟಾ ಬೈ ಬೈ, ಟೇಕ್ ಕೇರ್, ಲಾಟ್ಸ್ ಆಫ್ ಲವ್. ಈ ಡಿಸೈನ್ ಇಷ್ಟ ಆಯಿತಾ ಇಲ್ವಾ ಅಂತ ನನಗೆ ಕಾಮೆಂಟ್ನ ಮಾಡಿ. 600 ರೂಪೀಸ್ನ ತೊಗೊಂಡಿರೋದು. ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಿಡಿ. ನೋಡಿ ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಬೆಲ್ಲೈಕನ್ ಕ್ಲಿಕ್ ಮಾಡೋದು ನಾನು ಹಾಕುವಂತಹ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗನೆ ಬರುತ್ತೆ.